ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಯಾರೆಲ್ಲ ಕೇರಳ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀರಾ, ಪ್ಲ್ಯಾನ್ ಮಾಡಿದರೆ ಕೇರಳಗೆ ಹೋದರೆ ನೀವು ಈ ಜಾಗನ ಮಿಸ್ ಮಾಡಬೇಡಿ. ಇದು ಬಂದು ಪೂವರ್ ಐಲ್ಯಾಂಡ್ ಅಂತ. ಈ ಐಲ್ಯಾಂಡಿಗೆ ಬರಬೇಕಾದ್ರೆ ನೀವು 3 ಕಿಲೋಮೀಟ್ರು ಬೋಟಲ್ಲಿ ನಿಮ್ಮನ್ನ ಕರ್ಕೊಬರ್ತಾರೆ. ತುಂಬ ಒಳ್ಳೆ ಅದ್ಭುತವಾದ ವ್ಯೂ ತೋರಿಸ್ಕೊಂಡು ಬರ್ತಾರೆ. ಒಂದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಐಲ್ಯಾಂಡು ಸಹ. ಮತ್ತು ಪ್ರೈಸ್ ಬಂದರೆ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ. ನೀವು ಸ್ವಲ್ಪ ಬಾರ್ಗಿಂಗ್ ಮಾಡಬೇಕಾಗುತ್ತೆ, ಯಾಕೆಂದರೆ ತುಂಬ ಬೋಟಸ್ ಇರುತ್ತೆ ಬೇರೆ ಬೇರೆಯವ್ರದ್ದು. ನೀವು ಯಾವ ಕಡೆ ನಿಮಗೆ ಪ್ರೈಸ್ ಓಕೆ ಆಗುತ್ತೆ ಅಲ್ಲಿ ನೀವು ಮಾತಾಡಿಕೊಂಡು ಬರ್ಬೋದು. ಒಬ್ಬರು ಇಬ್ಬರು ಎಷ್ಟೇ ಇದ್ರೂ ಅವ್ರು ಅಷ್ಟೇ ತಗೋತಾರೆ. ಹಾಗಾಗಿ ನೀವು ಪ್ರೈಸ್ನ ಸ್ವಲ್ಪ ಬಾರ್ಗಿಂಗ್ ಮಾಡಿದ್ರೆ ಕಡಿಮೆನೇ ಆಗುತ್ತೆ. ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿ ಇದೆ, ಈ ವಿಡಿಯೋ ನೋಡಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿದೆಯಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಹೋಗ್ತಿರೋ ಜಾಗ ಬಂದು ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಿ. ಸಪ್ರೇಟ್ ಬೋಟ್ ಸಿಗುತ್ತೆ, ಸಪ್ರೇಟ್ ಬೋಟ್ ಕರ್ಕೊಂಡು ಹೋಗ್ತೀವಿ ಇಂಡಿವಿಜುವಲ್ ಬೋಟಲ್ಲಿ. ಹೆಂಗೈದಪ್ಪ ಜಾಗ? ಈ ಜಾಗ ಚೆನ್ನಾಗಿದೆ. ಒಂಥರ ಆ ಕಡೆ ಈ ಕಡೆ ತೋಟ ಮಧ್ಯ ನಮ್ಗೆ ಜೊತೆ ಕರ್ಕೊಂಡು ಹೋಗ್ತಾರೆ. ಮ್ಯಾಂಗ್ರೋವ್ ಫಾರೆಸ್ಟ್, ಅನಾಕೊಂಡ ಫಾರೆಸ್ಟ್, ತುಂಬಾ ಫಾರೆಸ್ಟ್ ತರ ಐಲ್ಯಾಂಡ್ ಇದೆ. ಇದಕ್ಕೆ ಬಂದವರು, ಇಲ್ಲಿಗೆ ಯಾರೇ ಬಂದ್ರು ಇಲ್ಲಿ ಒಂದ್ಸಲ ವಿಸಿಟ್ ಮಾಡೇ ಮಾಡ್ತಾರೆ. ತುಂಬಾ ಬೋಟ್ಗಳಿದ್ದಾವೆ ಇಲ್ಲಿ ಇದೇ ತರ. ಮ್ಯಾಂಗೋ ಫಾರೆಸ್ಟ್ ಸುತ್ತ ಮ್ಯಾಂಗೋ ತೋಟ, ಮಧ್ಯ ನೀರು ಹೋಗೋಕೆ ದಾರಿ ಇದೆ, ಅದರಲ್ಲಿ ಬೋಟ್ ಕರ್ಕೊಂಡು ಹೋಗ್ತಾರೆ. ಸ್ನಾನ ಮಾಡ್ತಾವ್ರು ನೋಡಿ. ವಾಟರ್ ಬಾಟಲ್ ಎತ್ಕೊಳ್ತಾರೆ. ವಾವ್, ಇದೊಂಥರ ಚೆನ್ನಾಗಿರೋ ಪ್ಲೇಸ್ ಇದೆ. ಮ್ಯಾಂಗೋ ಫಾರೆಸ್ಟ್, ಮ್ಯಾಂಗೋ ಮಾವಿನಕಾಯಿ ಏನೋ ಐತೆ ಕಣ ಇಲ್ಲಿ. ಮಾವಿನಕಾಯಿ ಕೂಡ ಇದೆ. ನೋಡಿ, ಸುರಂಗ ಮರದ ಮೇಲೆ ಹೋಗ್ಬೇಕು. ಇಲ್ಲೆಲ್ಲ ಫುಲ್ಲು ಮ್ಯಾಂಗೋ ಮರಗಳು, ಮೇಲೆ ಫುಲ್ಲು ಮ್ಯಾಂಗೋ ಮರ ಇದೆ ಇಲ್ಲಿ ನೋಡಿ. ಮ್ಯಾಂಗೋ ಫಾರೆಸ್ಟ್ ಇದೆ.
ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಚೇತನ. ನೀವು ಕೇರಳದ ತಿರುವನಂತಪುರಮಿಂದ 23 ಕಿಲೋಮೀಟರ್ ಬಂದು ನಿಮ್ಗೆ ಒಂದು ಪೂವರ್ ಐಲ್ಯಾಂಡ್ ಸಿಗುತ್ತೆ. ಅಲ್ಲಿ ನಿಮ್ಗೆ ನೀವು ಅಲ್ಲಿ 1 ಅವರ್ ಅಥವಾ 2 ಅವರ್ಸ್ 3 ಅವರ್ಸ್ ಪ್ಯಾಕೇಜ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಬಂದ್ರೆ ನೀವು ಇಲ್ಲೊಂದು ಐಲ್ಯಾಂಡ್ ಮತ್ತೆ ಒಂದಷ್ಟು ಪ್ಲೇಸಸ್ ನ ತೋರಿಸ್ತಾರೆ. ಒಳ್ಳೆ ಪ್ರಕೃತಿಯಲ್ಲಿ ಒಳ್ಳೆ ಒಂದು ನೇಚರ್ ಇರುವಂತಹ ಒಂದು 4-5 ಪ್ಲೇಸ್ ಕರ್ಕೊಳ್ತಾರೆ. ಅದ್ರಲ್ಲಿ ಬಂದು ಇದು ಐಲ್ಯಾಂಡ್ ಬಂದಿದ್ದು ನೋಡಿ. ಈ ತರ ಬೋಟ್ ಅಲ್ಲಿ ನೀವು ಬರ್ಬೋದು. ನೀವು ಒಬ್ರು ಇಬ್ರು ಯಾವ ತರ ಬರ್ತೀರಾ ಆ ತರ ಆರಾಮಾಗಿ ಬರ್ಬೋದು. ನೋಡಿ ಸುತ್ತ ನೀರಿದೆ ನೋಡಿ. ಇದು ಫುಲ್ ಒಳ್ಳು ನೋಡಿ, ಈ ತರ ಇದೆ ಐಲ್ಯಾಂಡ್. ಫೇಮಸ್ ಇಲ್ಲಿ ಕೇರಳದಲ್ಲಿ ಪೂವರ್ ಐಲ್ಯಾಂಡ್ ಅಂದ್ರೆ ಫೇಮಸ್. ಮತ್ತೆ ಇನ್ನೊಂದು ಇಷ್ಟು ಇದೆ ಇಲ್ಲಿ ಏನಂತ ಅಂದ್ರೆ ತಿರುವನಂತಪುರಂ ದೇವಸ್ಥಾನ ಇದೆಯಲ್ಲ, ಅನಂತ ಪದ್ಮನಾಭ, ಆ ದೇವಸ್ಥಾನದಿಂದ 23 ಕಿಲೋಮೀಟರ್ ಸುರಂಗ ಮಾರ್ಗ ಇದೆಯಂತೆ ಇಲ್ಲಿವರೆಗೂ. ಹೌದು ಅನ್ನೋದೊಂದು ಇದೆ, ಅದನ್ನು ಹೇಳ್ತಾರೆ. ಅಲ್ಲಿಂದ ಸುರಂಗ ಮಾರ್ಗ ಏನೋ ಮಾಡಿದಾರಂತೆ ಇಲ್ಲಿಗೆ. ಯಾವಾಗಾರ ಸೇಫ್ ಪ್ಲೇಸ್ ಅಂತ ಏನೋ ಇರುತ್ತಲ್ಲ, ಆ ತರದ ಹಳೆ ಕಾಲದಲ್ಲಿ ಏನೋ ಮಾಡಿರ್ಬೋದು. ನೋಡಿ ಫುಲ್ಲು ಐಲ್ಯಾಂಡ್ ಇದು. ಬಿಸಿಲು ಟೈಮಲ್ಲಿ ಅಂತೂ ಬರೋಕ್ಕಾಗಲ್ಲ, ಇಲ್ಲಿ ಕಾಲು ಸುಡ್ತಾ ಇದೆ ಸಿಕ್ಕಾಪಟ್ಟೆ. ನೋಡಿ ಒಳ್ಳೆ ಪ್ಲೇಸಸ್ ಮತ್ತೆ ಒಳ್ಳೆ ನೇಚರ್ ನೋಡ್ಕೊಂಡು ಬರ್ಬೋದು. ನಿಮ್ಗೆ ಆ ನೇಚರ್ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಯಾವ ತರ ಇದೆ ನೇಚರ್, ಹೇಗಿದೆ ಅನ್ನೋದೆಲ್ಲ ನೋಡಿ. ಇದು ಬೀಚ್. ನೋಡಿ ಆ ಕಡೆ ನೀರಿದೆ ನೋಡಿ. ಇಲ್ಲಿ ಒಳಗಡೆ ಇಳಿಯುವಂಗಿಲ್ಲ, ಹಿಂಗೆ ನೋಡ್ಬೋದು ಅಷ್ಟೇ. ತುಂಬಾ ಚೆನ್ನಾಗಿದೆ ಪ್ಲೇಸಸ್. ಈ ಕಡೆ ನೀವೇನಾದ್ರು ಬಂದ್ರೆ ತಿರುವನಂತಪುರಂ ಬಂದ್ರೆ ವಿಸಿಟ್ ಮಾಡ್ಕೊಂಡು ಹೋಗಿ ಪ್ಲೇಸಸ್ಗೆ. ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು. ಸಾಕು ಸಂಗಾರ ರೂಪಾಯಿ ಡಿಸ್ಕೌಂಟ್ ನಮ್ಗೆ ಖುಷಿ ಆಯ್ತು. ಕನ್ನಡ ಕೇಳಿ ಎಷ್ಟು 100 അവിടെ പോയിട്ട് കൈ കൊടുക്കുന്നു അവിടെ വിളിത്തന്നെ നീ വിളിച്ചു കൊടുത്താ ಥ್ಯಾಂಕ್ ಯು. ಕನ್ನಡದವ್ರು ಸಿಕ್ಕಿದ್ರು, ಪೈನಾಪಲ್ ತಗೊಂಡು ನೋಡಿ. ನಮ್ ಕನ್ನಡದವರು ಎಲ್ಲಿ ಸಿಕ್ಕಿದ್ರು ಎಷ್ಟು ಖುಷಿ ಆಗುತ್ತೆ ಅಂತ. ಹೆಂಗೆ ಮಂಗಳೂರಂತೆ ನೋಡಿ ಎಷ್ಟು ಖುಷಿ ಆಯ್ತು. ಖುಷಿ ಆಯ್ತು. ಇಂಥ ಜಾಗದಲ್ಲಿ ಕನ್ನಡದವ್ರು ಸಿಕ್ಕಿದ್ರೆ ಇದ್ದಿದ್ದು ಖುಷಿ. ಯಾಕೆ ಹಿಂಗ್ ಆಡ್ತಾ ಇದ್ರೆ ನೀನೆಲ್ಲ ಸುಡ್ತಾ ಐತೆ ಶಿಷ್ಯ. ಒಂದು ನೀರೆಲ್ಲ ಕಟ್ಬಿಟ್ಟಿರುವಂಗಾರೆ ಹೋಟ್ಲಾ? ನೀರಿದೆ ಇದು. ಒಳಗಡೆ ಎಲ್ಲ ಇದ್ ಮಾಡಿ ಕಟ್ಟಾರ ರೋಡಲ್ಲಿ ದೋಣಿ ತರ ಮಾಡಿ. ನೋಡಿ ಹೋಗೋಣ. ಇಲ್ಲಿ ಬೇಡ, ಏನ್ ಬೇಡ, ಅವನೇ ಇಸ್ಬೇಕಂತ. ನೋಡಿ ಏನ್ ಕಾಣ್ತಿದೆ ನಿಮ್ಗೆ, ಇಲ್ಲಿ ಉಳ್ಕೊಳ್ಳೋಕೆ ರೂಮ್ಗಳಿದು. ಇಲ್ಲಿ ಸ್ಟೇ ಆಗ್ಬೋದು. ಇಲ್ಲಿ ರೂಮ್ಗಳು ಸಮುದ್ರದಲ್ಲಿ ಈ ನದಿಯ ತಪ್ಪಲ ಮೇಲೆ ಸ್ಟೇ ಆಗುವಂತ ರೂಮ್ಗಳಿವೆ. ತುಂಬಾ ರೂಮ್ಸ್ ಇದೆ ಇಲ್ಲಿ, ಬೇಕಾದ್ರೆ ಸ್ಟೇ ಆಗ್ಬೋದು. ನಿಮ್ಗೆ ಬೋಟಲ್ಲೇ ಕರ್ಕೊಂಡು ಬಿಡ್ತಾರೆ ಇಲ್ಲಿ. ಮತ್ತೆ ಇಲ್ಲಿ ಊಟ ಎಲ್ಲ ಅಲ್ಲೇ ಸರ್ವ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಳ್ಳೆ ಅನುಭವ ಇದೆ. ಒಳ್ಳೆ ಅನುಭವ ಆಗುತ್ತೆ ನಿಮ್ಗೆ ಬಂದ್ರೆ ಈ ಕಡೆ ನೀವು ಕೇರಳ ಬಂದಾಗ ತಿರುವನಂತಪುರಂ ಬಂದ್ರೆ ನೀವು ಅಲ್ಲಿ ತಿರುವನಂತಪುರಂ ಮುಗಿಸ್ಕೊಂಡು ನೀವು ಈ ಕಡೆ ಬರ್ಬೇಕು. 23 ಕಿಲೋಮೀಟರ್ಸ್ ಹಾಗೆ ಆಟೋ ಹೇಳಿದ್ರೆ ಕರ್ಕೊಂಡು ಬರ್ತಾರೆ. ಇಲ್ಲಿಗೆ ಆರಾಮಾಗಿ ಒಂದು ಟ್ರಿಪ್ ಆಗುತ್ತೆ. ಇಲ್ಲಿ ಬಂದು ನೀವು ಈ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಈ ನದಿ ಒಳಗಡೆ ಹೋಟೆಲ್ಗಳನ್ನ ಬರ್ಕೊಂಡ್ಬಿಟ್ಟವ್ರೆ ಸೆಂಟರ್ ಅಲ್ಲಿ. ಅದೊಂದು ಅಟ್ರಾಕ್ಷನ್ ಇರುತ್ತೆ ಇಲ್ಲಿ ಹೋಟೆಲ್ಗೆ. ಅಲ್ಲೇ ನಿಮ್ಮನ್ನ ಹೋಟೆಲ್ ಹತ್ರನೇ ಬೋಟಲ್ಲಿ ಬಿಡ್ತಾರೆ. ಹೋಟೆಲ್ ಒಳಗಡೆ ಹಂಗೆ ಬೋಟಿಂದನೇ ಇಟ್ಕೊಂಡು ಮತ್ತೆ ನಿಮ್ಗೆ ಬೋಟು ಬೋಟಿಂದನೇ ಬರ್ಬೇಕು. ಆ ತರ ಒಂದು ನದಿ ಒಳಗಡೆನೆ ಹೋಟೆಲ್ನ ಇಷ್ಟು ಮಾಡ್ಬಿಟ್ಟವ್ರೆ ಅವರು.
ಇಲ್ಲಿ ಏನು ಕಾಯಿ ನೋಡ್ತಾ ಇದ್ದೀರಾ ಎಲ್ಲ ಹೋಟೆಲ್ಗಳಿವೆ. ನದಿಯೊಳಗಿರುವಂತ ಹೋಟೆಲ್ಗಳಿವೆ. ಇದು ಸಮುದ್ರನ ನದಿಗ ನದಿ ಸಮುದ್ರ. ಈ ನದಿ ನೀರು ಸಮುದ್ರದಲ್ಲಿ ತಲುಪುತ್ತೆ. ಏನ್ ಮಾಡ್ತಾ ಇದ್ರೆ ಇದು ನದಿ ಇದೆ. ಈ ನದಿಯ ನೀರು ಅಲ್ಲಿ ಐಲ್ಯಾಂಡ್ ಇದೆಯಲ್ಲ ಆ ತರ ಇರುವಂತದ್ದು ಸಮುದ್ರ. ಆ ಸಮುದ್ರದ ನೀರಿಗೆ ಹೋಗಿ ಜೋರ ಇದಾಗುತ್ತೆ, ಮಿಕ್ಸ್ ಆಗುತ್ತೆ, ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ನದಿ ನೀರು ಸಮುದ್ರಕ್ಕೆ ಹೋಗುತ್ತೆ ನಾನು ಇಲ್ಲಿವರೆಗೂ ನೋಡಿರ್ಲಿಲ್ಲ.